ವೆಲ್ಕಮ್ ಬ್ಯಾಕ್ ಟು ಮ್ಯಾಟ್ನಿ ಕ್ಯಾಫೆ. ಇವತ್ತಿನ ರಿವ್ಯೂ ಮರ್ಯಾದೆ ಪ್ರಶ್ನೆ. ನಾಗರಾಜ್ ಸೋಮಯಾಜಿ ಅವರು ಡೈರೆಕ್ಟ್ ಮಾಡಿ, RJ ಪ್ರದೀಪ ಸ್ಟೋರಿ ಹಾಗೂ ಪ್ರೊಡಕ್ಷನ್ ನಿರ್ವಹಿಸಿ, ಸುನಿಲ್ ರಾವ್, ಪೂರ್ಣಚಂದ್ರ ಮೈಸೂರು ಹಾಗೆ ರಾಕೇಶ್ ಅಡಿಗ ಅವರು ಮೈನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರೋ ಮೂವಿನೇ ಮರ್ಯಾದೆ ಪ್ರಶ್ನೆ. ಹೆಸರು ಯೂನಿಕ್ ಆಗಿದೆ ಅಲ್ವಾ? ಹಾಗೆ ಸ್ಟೋರಿನೂ ಸ್ವಲ್ಪ ಯೂನಿಕ್ ಆಗಿದೆ. ಈ ಚಿತ್ರದ ಒನ್ ಲೈನ್ ಸ್ಟೋರಿ ಏನು ಅಂದ್ರೆ, ಒಂದು ಮಿಡಲ್ ಕ್ಲಾಸ್ ಲೈಫ್ ನ ಸಿಚುವೇಶನ್ಸ್ ಹೇಗಿರುತ್ತೆ ಹಾಗೂ ಆ ಮಿಡಲ್ ಕ್ಲಾಸ್ ಒಂದು ಮರ್ಯಾದೆ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ, ಮರ್ಯಾದೆ ಪ್ರಶ್ನೆ ಅಂತ ಟೈಟಲ್ಲೇ ಹೇಳೋ ತರ ಈ ವರ್ಗದ ಜನತೆಗೆ ಆ ಮರ್ಯಾದೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಒಂದು ಡಿಫ್ರೆಂಟ್ ಸ್ಟೋರಿ ಲೈನ್ ಇಟ್ಕೊಂಡು ಡೈರೆಕ್ಟರ್ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಚಿತ್ರದ ಸ್ಟೋರಿ ಮೂವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹಾಗೆ ಅವರ ಫ್ರೆಂಡ್ಶಿಪ್ ಮತ್ತು ಅವರ ನಡುವೆ ನಡೆಯೋ ಸ್ಟೋರಿಗಳನ್ನ ಓಪನ್ ಮಾಡ್ತಾ ಹೋಗುತ್ತೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಯಾವಾಗ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗರಿಗೆ ಒಂದು ರಿಚ್ ಕ್ಲಾಸ್ ಫ್ಯಾಮಿಲಿ ಹುಡುಗರುಗಳ ಜೊತೆ ಫೈಟ್ ಆಗುತ್ತೆ, ಆ ಸಿಚುವೇಶನ್ಗೆ ಅವ್ರು ಯಾಕೆ ತಲುಪ್ತಾರೆ, ಮುಂದೆ ಏನಾಗುತ್ತೆ, ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅವರು ಅವರಿಗೊಂದು ಪಾಠ ಕಲಿಸ್ತಾರ, ಲೈಫ್ ಹೇಗೆ ಟರ್ನ್ ಆಗುತ್ತೆ ಅನ್ನೋದೇ ಈ ಚಿತ್ರದ ಎಂಟೈರ್ ಸ್ಟೋರಿ. ಸೊ ಇವಾಗ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದ ರಿವ್ಯೂಗೆ ಬಂದ್ಬಿಡೋಣ. ಈ ಚಿತ್ರದಲ್ಲಿ ಏನ್ ವರ್ಕ್ ಆಗಿದೆ, ಏನ್ ವರ್ಕ್ ಆಗಿಲ್ಲ, ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಬಗ್ಗೆ ತಿಳ್ಕೊಳ್ಳೋ ಟೈಮ್ ಆಯ್ತು. ಬನ್ನಿ ನೋಡೋಣ. ಈ ಚಿತ್ರದ ಮೊದಲನೇ ಪಾಸಿಟಿವ್ಸ್ ಅಂದ್ರೆ ಸ್ಟೋರಿ ಅಂತಾನೆ ಹೇಳ್ಬೋದು. ತುಂಬಾ ಸಿಂಪಲ್ ಸೆಟಪ್ ಇರೋ ಒಂದು ನ್ಯಾಚುರಲ್ ಮಿಡಲ್ ಕ್ಲಾಸ್ ಲೈಫ್ ಹೇಗ್ ನಡೆಯುತ್ತೆ, ಅದರ ಸುತ್ತ ಏನೇನ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಎಂಟೈರ್ ಸ್ಟೋರಿ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇಲ್ಲಿನ ಡೈರೆಕ್ಷನ್ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಲ್ಲದೂ ಸ್ವಲ್ಪ ನ್ಯಾಚುರಲ್ ಮತ್ತೆ ಯೂನಿಕ್ ಅಥವಾ ಸ್ವಲ್ಪ ಹೊಸದು ಅಂತ ಅನ್ಸುತ್ತೆ. ನೀವು ಯೂಶಲಿ ತಮಿಳ್ ಮಲಯಾಳಂ ಮೂವೀಸ್ ಅಲ್ಲಿ ನೋಡಿರ್ತೀರ, ಒಂದು ರಿಯಲ್ ಟೈಮ್ ಸೆಟಪ್ ಜೊತೆಗೆ ಆದಷ್ಟು ನ್ಯಾಚುರಲ್ ಆಗಿ ಕ್ಯಾರೆಕ್ಟರ್ಗಳಾಗಿರ್ಬೋದು ಅಥವಾ ಅಲ್ಲಿ ನಡೀತಿರೋ ಸ್ಟೋರಿ ಆಗಿರ್ಬೋದು, ಯು ಕ್ಯಾನ್ ಬಿಲೀವ್ ಇಟ್, ನಂಬಬಹುದಂತ ಸ್ಟೋರಿಗಳನ್ನ ಹೇಳ್ತಾ ಹೋಗ್ತಾರೆ. ಈ ಚಿತ್ರದ ಇನ್ನೊಂದು ಪಾಸಿಟಿವ್ಸ್ ಅಂದ್ರೆ ಕಾಸ್ಟಿಂಗ್ ಅಂತ ಹೇಳ್ಬೋದು. ರಾಕೇಶ್ ಅಡಿಗ ಆಗಿರ್ಬೋದು, ಪೂರ್ಣಚಂದ್ರ ಆಗಿರ್ಬೋದು, ಹಾಗೆ ಸುನಿಲ್ ರಾವ್ ಆಗಿರ್ಬೋದು, ಎಲ್ಲರೂ ಅವರವ್ರ ರೋಲ್ನ ತುಂಬಾನೇ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಸ್ಪೆಷಲ್ ಮೆನ್ಷನ್ ರಾಕೇಶ್ ಅಡಿಗ. ಥ್ರೂ ಔಟ್ ದ ಮೂವಿ ಒಂದು ನ್ಯಾಚುರಲ್ ಲೋಕಲ್ ಲೀಡರ್ ಅಥವಾ ಒಂದು ಏರಿಯಾ ಹುಡುಗ, ಗ್ಯಾಂಗ್ ಬಾಯ್ ಹೇಗಿರ್ತಾನೋ ಅದನ್ನ ರಾಕೇಶ್ ಅಡಿಗ ಅವರು ಥ್ರೂ ಔಟ್ ದ ಮೂವಿ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ತೇಜು ಬೆಳವಾಡಿ ಅವರು ಯಾಕೋ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ಲಿಲ್ಲ. ಅವರ ಒಂದು ರೋಲ್ಗೆ ಅವರ ಆಕ್ಟಿಂಗ್ ಅಷ್ಟೇನು ಬ್ಲೆಂಡ್ ಆಯ್ತು ಅಥವಾ ಆಕ್ಟಿಂಗ್ ಇಷ್ಟ ಆಯ್ತು ಅನ್ನೋ ಹಾಗಿರ್ಲಿಲ್ಲ. ಹವೆವರ್ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಆ ಒಂದು ಕ್ಯಾರೆಕ್ಟರ್ ಬಿಟ್ಟು ಇನ್ನುಳಿದ ಪ್ರತಿಯೊಂದು ಕಾಸ್ಟಿಂಗ್ ಕೂಡ ಥ್ರೂ ಔಟ್ ದ ಮೂವಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಸ್ಟೋರಿ ಎಷ್ಟು ನ್ಯಾಚುರಲ್ ಆಗಿದೆಯೋ ಕಾಸ್ಟಿಂಗ್ ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಸ್ಟೋರಿಗೆ ಬ್ಲೆಂಡ್ ಆಗಿದೆ, ಹಾಗೆ ಕಾಂಪ್ಲಿಮೆಂಟಿಂಗ್ ಆಗಿ ಥ್ರೂ ಔಟ್ ದ ಮೂವಿ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ವರ್ಕ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಲೋಕಲ್ ಸೆಟಪ್ಗೆ ಆ ಸ್ಟೋರಿಗೆ ಏನ್ ಬೇಕೋ ಅದನ್ನ ಜಸ್ಟಿಫೈ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಓಕೆ ಅಥವಾ ಅಬೋವ್ ಆವರೇಜ್ ಅಂತ ಹೇಳ್ಬೋದು. ತುಂಬಾ ಏನ್ ಕ್ಯಾಚಿ ಆಗಿಲ್ಲ, ಬಟ್ ಓಕೆ. ಇನ್ನು ಇಲ್ಲಿನ ನೆಗೆಟಿವ್ಸ್ ಅಂತ ಹೇಳಬೇಕು ಅಂದ್ರೆ, ಮೊದಲನೇದಾಗಿ ತೇಜು ಬೆಳವಾಡಿ ಅವ್ರ ಆಕ್ಟಿಂಗ್ ನನಗೆ ಇಷ್ಟ ಆಗ್ಲಿಲ್ಲ. ಅದೊಂದು ಬಿಗ್ಗೆಸ್ಟ್ ನೆಗೆಟಿವ್ ಅಂತ ನನಗೆ ಅನ್ನಿಸ್ತು. ಅಂಡ್ ಅಗೇನ್ ಐ ಆಮ್ ಜಸ್ಟ್ ಬೀಯಿಂಗ್ ಕ್ಯಾಂಡಿಡ್ ಅಬೌಟ್ ದಿಸ್. ಇಲ್ಲಿನ ಇನ್ನೊಂದು ನೆಗೆಟಿವ್ ಅಂದ್ರೆ, ರಾಕೇಶ್ ಅಡಿಗ ಅವರಿಗೆ ಇಂಟರ್ವಲ್ ಟೈಮ್ ಅಲ್ಲಿ ರಿಚ್ ಕ್ಲಾಸ್ ಗ್ರೂಪ್ ಅವರು ಒಂದು ಹ್ಯುಮಿಲಿಯೇಷನ್ ಮಾಡ್ತಾರೆ. ಅದು ನೋಡಕ್ಕೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೋ, ಅದರ ಒಂದು ರಿವೆಂಜ್ ಟೈಮಿಗೋಸ್ಕರ 100% ಎಲ್ಲ ಆಡಿಯನ್ಸ್ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್ ಆ ರಿವೆಂಜ್ ಏನ್ ತೊಳ್ತಾರೋ ರಾಕೇಶ್ ಅಡಿಗ ಅವರು, ಅದಷ್ಟೊಂದು ಇಂಪ್ಯಾಕ್ಟ್ಫುಲ್ ಆಗಿ ಅನ್ನಿಸ್ಲಿಲ್ಲ ಅಂತ ನನಗನ್ನಿಸ್ತು. ಸೊ ಒಟ್ಟಾರೆಯಾಗಿ ಈ ವಾರದ OTT ರೆಕಮೆಂಡೇಶನ್ ನಮ್ಮ ಚಾನಲ್ ಕಡೆಯಿಂದ ಮರ್ಯಾದೆ ಪ್ರಶ್ನೆ. ಹಾಗೆ ಈ ರಿವ್ಯೂ ಮಾಡಲಿಲ್ಲ ಅಂದ್ರೆ ನಮಗೂ ಮರ್ಯಾದೆ ಪ್ರಶ್ನೆ.